ಸ್ವಾಗತ. ನಾನು ಸ್ಮಿತಾ. ಕಾವೇರಿ ನದಿಗೆ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಮುಳುಗಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ನಡೆದಿದೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಗಾಣೂಳು ಗ್ರಾಮದ ಶೋಭಾ ಮತ್ತು ನದಿಯ ಮೃತ ದುರ್ದೈವಿಗಳಾಗಿದ್ದು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಕ್ಷೇತ್ರ ಮುತ್ತತ್ತಿಗೆ ಕುಟುಂಬಸ್ಥರ ಜೊತೆ ತೆರಳಿದ್ದ ವೇಳೆ ಕಾಲು ಜಾರಿ ನದಿಯಲ್ಲಿ ಮುಳುಗಿ ಇಬ್ಬರು ಮಹಿಳೆಯರ ಮೃತಪಟ್ಟಿದ್ದಾರೆ. ಇನ್ನು ದೇವರ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮಂಡ್ಯ ಜಿಲ್ಲೆಯ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2ರಲ್ಲಿ ಕುಡಿಯಲು ನೀರಿಲ್ಲದೆ ಮಕ್ಕಳು, ಮಹಿಳೆಯರು 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಶಾಸಕರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿನ ಅಭಾವದ ಕುರಿತಾಗಿ ಬಸವರಾಜ್ ಭಜಂತ್ರಿ ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಕ್ಯಾರೆ ಎನ್ನದೆ ನಿರ್ಲಕ್ಷ್ಯ ತೋರಿದ್ದಾರೆ. ಬಡವರ ಕಷ್ಟಗಳನ್ನು ಅನುಸರಿಸಲಿ ಎಂದು ತಮಗೆ ಮತ ಹಾಕಿದರೆ ಮತದಾರರಿಗೆ ನೀರು ಕೊಟ್ಟಿಲ್ಲ ಎಂದರೆ ನಾಚಿಕೆಯಾಗಬೇಕು ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ನೀರಿನ ಸಮಸ್ಯೆ ಬಹಳ ಆಗೈತ್ರಿ. ಹೆಣ್ಮಕ್ಳಿಗೆ, ದನಗಳಿಗೆ ಏನ್ ನೀರೇ ಇಲ್ಲ. ಒಟ್ಟ ಅಲ್ಲಿ ಇಲ್ಲಿ ಹೊಲದಲ್ಲಿ ನೀರ್ ತರ್ತೇವೆ. ಅವ್ರು ಎಷ್ಟು ದಿನ ಬಿಡ್ತಾರ, ನಮ್ಗೆ ನೀರಾಗಲ್ಲ, ಮಂದಿ ಬರಬೇಡ್ರಿ ಅಂತ ಬೈತಾರ. ನೀರೇ ಇಲ್ಲ. ಒಟ್ಟ ನೀರಿಲ್ಲ, ನಾವು ಜೀವನ ಮಾಡಕ್ ಆಗತ್ತಾ? ಬಾತ್ರೂಮ್ ಇಲ್ಲ, ಅಲ್ಲಿ ಇಲ್ಲಿ ಹೋಗ್ತಿಲ್ಲ, ಹೆಣ್ಮಕ್ಳು ಮರ್ಯಾದಿಲ್ಲ. 2ನೇ ವಾರ್ಡ್ ಒಟ್ಟ ನೀರಿಂದಿಲ್ಲ, ಬಾತ್ರೂಮ್ ಇಲ್ಲ. ಏನು ಎಷ್ಟು ಹೆಂಗಿರೋದಾಗತ್ತ? ಒಂದಿನ 2 ದಿನ ಬಿಡ್ತಾರ. ಬೇರೆ ಹೊಲದಾಗ ಹೋದ್ರ ಅಲ್ಲಿ ಇಲ್ಲಿ ಹೆಣ್ಮಕ್ಳು ಓದ್ತೀವಿ, ಅವ್ರು ಬೈತಾರ. ನಮ್ಗೆ ನೀರಾಗಲ್ಲ, ಬರಬೇಡ ಅಂತ ತಗೊಂಡ್ ಕೊಡ್ತಾರ. ನಾವ್ ಎಲ್ಲಿ ಹೋಗಿ ನೀರ್ ತರೋದು? ನೀರ್ ಎಲ್ಲಿ? ಮನೆ ಬಾತ್ರೂಮ್ ಬೇಕು, ವರ್ಷ 2 ಸಲ 3 ಸಲ ಮುನ್ಸಿಪಾಲಿಟಿ ಬರೋದು ಹೋಗೋದು. ಈಗ ಇಷ್ಟು ಜನ ಕೂಲಿ ನಾಲಿ ಬಿಟ್ಟು ಕೇಸ್ ಇಲ್ಲಿಗೆ ಬಂದಿವಿ. ಈಗ ಯಾರು ಕೊಡ್ತಾರೆ? 200 ರೂಪಾಯಿ ಕೂಲಿ ಯಾರು ಕೊಡ್ತಾರ? ಯಾರು ಕೊಡ್ತಾರ? ಇನ್ನು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದ್ರು. ಅವರು ನಮಗೆ ಬೇಜವಾಬ್ದಾರಿಯನ್ನ ತೋರಿಸುತ್ತಿರುವುದರಿಂದ ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳಿಕೊಳ್ಳಬೇಕು? ನಮ್ಮ ವಾರ್ಡ್ನಲ್ಲಿ ಬೋರ್ ಇದ್ದರೂ ನೀರಿಲ್ಲದೆ ಖಾಲಿಯಾಗಿದ್ದು, ಅಧಿಕಾರಿಗಳಿಗೆ ಕೇಳಿದರೆ ಇವತ್ತು ನಾಳೆ ಎಂದು ಸಬೂಬು ಹೇಳುತ್ತಾರೆ. ಜನರ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಶೌಚಾಲಯಗಳ ಸಮಸ್ಯೆ, ಡ್ರೈನೇಜ್ಗಳ ಸಮಸ್ಯೆ, ನಾನಾ ಸಮಸ್ಯೆಗಳಿಂದ ಬಳಲ್ತಕ್ಕಂಥ ನಮ್ಮ ದಲಿತ ಏರಿಯಾ ಅಂದರೆ ಅಲ್ಲವಲ್ಲಿ ಲೇಔಟ್ ಅಂತ ಒಂದು ಏರಿಯಾದಲ್ಲಿ ನೀರಿನ ಅಭಾವ ಹಾಗೂ ಮಹಿಳೆಯರಿಗೆ ಶೌಚಾಲಯಗಳ ಅಭಾವ ಹಾಗೂ ಡ್ರೈನೇಜ್ಗಳ ಅಭಾವ ಸಮಸ್ಯೆಗಳು ಇರುವ ಕಾರಣ ಈ ದಿನ ಪುರಸಭೆ ಮುಖ್ಯಾಧಿಕಾರಿಗಳ ಗಮನಕ್ಕೆ ತರಬೇಕೆಂದು ನಮ್ಮೆಲ್ಲ ಏರಿಯಾದ ಸಹೋದರಿಯರು ಹಾಗೂ ಸಹೋದರರೊಂದಿಗೆ ಆಗಮಿಸಿದ್ದೇವೆ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಜನಪ್ರತಿನಿಧಿಗಳಾಗಲಿ, ಪುರಸಭೆ ಸದಸ್ಯರಾಗಲಿ ಯಾರು ನಮ್ಮ ಏರಿಯಾಗಳಿಗೆ ಸರಿಯಾದಂಥ ಪುರಸಭೆ ಬಸವರಾಜ್ ಭಜಂತ್ರಿ ಅಂತ ಹೇಳಿದ್ದಾರೆ ಸರ್. ಅದೇ ರೀತಿಯಾಗಿ ಮಾನ್ಯ ಶಾಸಕರು ಇದುವರೆಗೂ ಒಂದು ಬೇರಾದರೂ ನಮ್ಮ ಏರಿಯಾ ಮುಂದೆ ತಿರುಗಾಡ್ತಾರೆ. ರಸ್ತೆ ಮೇಲೆ ಒಂದು ಸಲ ಆದರೂ ನಮ್ಮ ಏರಿಯಾಕ್ಕೆ ಬಂದು ನಮ್ಮ ಸಮಸ್ಯೆಗಳಿಗೂ ಏನಂತನೂ ಬಡವರ ಕಷ್ಟಗಳನ್ನ ಕೇಳಬೇಕಾದ ಶಾಸಕ ಹಂಪಯ್ಯ ನಾಯಕ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಶಫೀಕ್ ಹುಸೇನ್, ಅಮುಕ್ ಟಿವಿ, ಮಾನ್ವಿ. ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿ ಮಾರ್ಚ್ ಒಳಗೆ ಮುಗಿಯಬೇಕು. ಏನಾದರೂ ಕಾಮಗಾರಿ ಲ್ಯಾಪ್ಸ್ ಆದ್ರೆ ಆಯಾ ಇಲಾಖೆಯವರೇ ಅದಕ್ಕೆ ಜವಾಬ್ದಾರಿ ಅಂತ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಕೊರಟಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಬಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಮಂಜುನಾಥ್ಗೆ ಎಚ್ಚರಿಸಿದ್ರು. ಕಾಮಗಾರಿಯ ಪ್ರಗತಿಯ ಮಾಹಿತಿ ಕೇಳಿದ್ರೆ ಆ ಕಡೆ ಈ ಕಡೆ ಏನ್ ನೋಡ್ತೀರಾ? ಮಾಹಿತಿ ಏನಿದೆ ಅದನ್ನ ಹೇಳ್ರಿ. ಸಮರ್ಪಕ ಅಂಕಿ ಅಂಶದ ಮಾಹಿತಿ ತರದೆ ಸಭೆಗೆ ಏತಕ್ಕೆ ಬರ್ತೀರಾ ನೀವು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲವಾಗಿರೋದು ಕಂಡು ಬಂದಿದೆ. ಎಷ್ಟು ಶಾಲೆಗೆ ಕೊಠಡಿ ಬೇಕು? ಶೌಚಾಲಯ ಕೊರತೆ ಎಷ್ಟಿದೆ? ನಮಗೆ ಮಾಹಿತಿ ಕೊಡಿ. ನಾನು ಅನುದಾನ ತರುತ್ತೇನೆ ಅಂತ ಶಿಕ್ಷಣ ಇಲಾಖೆಗೆ ಸೂಚನೆ ಎಂದರು. ಸಿಎಂ ವಿಶೇಷ ಅನುದಾನದಲ್ಲಿ ಕೊರಟಗೆರೆ ಕ್ಷೇತ್ರದ 16 ಮುಖ್ಯ ರಸ್ತೆಯ ಕಾಮಗಾರಿಗಳಿಗೆ 10 ಕೋಟಿ ರೂಪಾಯಿ ಅನುದಾನ ಬಂದಿದೆ. ರಸ್ತೆಯ ಕಾಮಗಾರಿಯ ಗುಣಮಟ್ಟ ನೋಡಿಕೊಳ್ಳುವುದು ಅಧಿಕಾರಿಗಳ ಪ್ರಮುಖ ಕರ್ತವ್ಯವಾಗಿದೆ. ಜೆಜೆಎಂ ಕಾಮಗಾರಿ ಯಾವಾಗ ಮುಗಿಸುತ್ತೀರಾ ಎಂದು ಹೇಳಿ. 237ಕ್ಕೆ ಕೇವಲ 63 ಮುಗಿದ್ರೆ ಪ್ರಯೋಜನ ಏನು? ಬೇಸಿಗೆಯ ವೇಳೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಅಧಿಕಾರಿ ವರ್ಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು.
ಇದು ಮಾಡಿದಿರಲ್ಲ, ಇದು ಅಬ್ಸ್ಟ್ರಾಕ್ಟ್ ಮಾಡಿದಿರಲ್ಲ, ಇದು ಒಳ್ಳೆ ಎಕ್ಸ್ಕ್ಯೂಷನ್. ಇದ್ರ ಪ್ರಕಾರ ಡಾಕ್ಯುಮೆಂಟ್ ಇರ್ಬೇಕು. ಎಲ್ಲಿದೆ ಮೊಬೈಲ್ ಮಾಡ್ಬೇಕು. ಯಾರು ಮಾಡಿ ಕೊಡ್ತಾರೋ, ತಾಲೂಕು ಮಾಡ್ತೀರೋ, ನೀವು ಮಾಡ್ತೀರೋ, ನೀವು ಗೈಡ್ ಮಾಡೋದಲ್ವಾ? ಅದೇ ರೆಡಿ ಮಾಡಿದ್ದೀನಿ ಸರ್. ಎಲ್ಲಿ ಮಾಡ್ಯವ್ರೆ? ಏನಮ್ಮ ಮಾಡಿದ್ಯಾ? ಏನ್ ಡೇಟಾ ಮಾಡಿದ್ಯಾ ಪುಸ್ತಕನ? ಎಲ್ಲಿದೆ ಬುಕ್ಲೆಟ್? ಅಕಾರ್ಡಿಂಗ್ ಟು ದಿಸ್ ಬುಕ್ಲೆಟ್ ಇದೆಯಾ? ಏನ್ ಸಾರಿ ಅವ್ರು ಹೇಳಿದ್ದೀರಿ, ನಾವು ಸುಮ್ಮನೆ ಬಾಯಿನಲ್ಲಿ ಹೇಳಿ ಕೇಳ್ಕೊಂಡು ಕೂತ್ಕೋಬೋದಾ? ಇಷ್ಟೊಂದು ಜನ ಆಫೀಸರ್ಸ್ ಇದ್ದೀರಾ, ಒಬ್ರು ನೆಟ್ಟಿಗೆ ಇದನ್ನ ನೋಡಿ ಸರಿಯಾಗಿ ಮೀಟಿಂಗ್ ಯಾವ ತರ ಡೇಟಾ ಇಡಬೇಕು ಅಂತ ಗೊತ್ತಿಲ್ಲ. ಏನು ಇವೆಲ್ಲ ಹೇಳ್ಕೊಡ್ಬೇಕು. 18 ವಿವೇಕ್ ಶಾಲೆದು ಏನ್ ಸ್ಟೇಟಸ್? ಹರೀಶ್ ಅಮೋಕ್ ಟಿವಿ ಕೊರಟಗೆರೆ. ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇದೇ ಫೆಬ್ರವರಿ 24-25ರಂದು ರಾಜ್ಯ ಮಟ್ಟದ ಜನಪರ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗುತ್ತಿದ್ದು, ಪರಿಶಿಷ್ಟ ಸಮಾಜದ ಕಲಾವಿದರ ಜನಪದ ಸಂಗೀತ, ನೃತ್ಯ, ವಾದ್ಯ ಸಂಗೀತ ಪ್ರೋತ್ಸಾಹ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಶಾಸಕರು, ಕಲಾವಿದರು, ಅಧಿಕಾರಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕು ಎಂದು ತಿಳಿಸಿದರು. ಫೆಬ್ರವರಿ ತಿಂಗಳಲ್ಲಿ ಜನಪರ ಉತ್ಸವ ಮಾಡುವುದಕ್ಕೆ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ದು, ಪರಿಶಿಷ್ಟ ಜಾತಿಯವರಿಗೆ ಸೀಮಿತವಾದ ಕಾರ್ಯಕ್ರಮ ಮಾಡುವ ಮುನ್ನ ಪೂರ್ವ ಯೋಜಿತವಾಗಿ ಕೋಲಾರ ಕಾರ್ಯಕ್ರಮವನ್ನು ರೂಪಿಸಬೇಕು. ತರಾತುರಿಯಲ್ಲಿ ಮಾಡಬಾರದು. ನೆಲ, ಸಂಸ್ಕೃತಿ ಹಾಗೂ ಪಡೆದ ಪರಿಶಿಷ್ಟ ಜಾತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಬೇಕು ಅಂತ ಹೇಳಿದರು. ಇನ್ನು ಸಭೆಯಲ್ಲಿ ಶಾಸಕರಾದ ಕೊತ್ತೂರು ಮಂಜುನಾಥ್, ಕೆವೈ ನಂಜೇಗೌಡ, ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಸಿಇಒ ಪ್ರವೀಣ್, ಇತರರು ಅಧಿಕಾರಿಗಳು ಭಾಗಿಯಾಗಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 8ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬಂಗಾರಪೇಟೆ ತಾಲೂಕಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಬಳಗ ವತಿಯಿಂದ ಹಮ್ಮಿಕೊಂಡಿದ್ದ ಜಯಂತಿ ಉತ್ಸವಕ್ಕೆ ಗೌತಮ್ ನಗರದ ರೇಣುಕಾ ಯಲ್ಲಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಬಂಗಾರಪೇಟೆಯ ಕುವೆಂಪು ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಸಂಸದ ಮಲ್ಲೇಶ್ ಬಾಬು, ಮಾಜಿ ಸಂಸದ ಮುನಿಸ್ವಾಮಿ, ಮಾಜಿ ಶಾಸಕರಾದ ವೆಂಕಟಮುನಿಯಪ್ಪ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಬಂಗಾರಪೇಟೆ ತಾಲೂಕಿನಲ್ಲಿ ಪರಿಶಿಷ್ಟ ಸಮಾಜದ ಬಲಗೈ ಜನಾಂಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ದೇವರ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಗ್ರಾಮಗಳಿಂದ ಪಲ್ಲಕ್ಕಿ ಹೊತ್ತು ತಂದಿದ್ದ ಗ್ರಾಮಸ್ಥರು ತಮಟೆ ವಾದ್ಯಕ್ಕೆ ಕುಣಿದು ಕುಪ್ಪಳಿಸಿದರು. ಇದೇ ವೇಳೆ ರಾಜಕೀಯ ವೈಮನಸ್ಸು ಮರೆತು ಶಾಸಕ ನಾರಾಯಣಸ್ವಾಮಿ ಹಾಗೂ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜೊತೆಗೂಡಿ ತಮಟೆ ವಾದ್ಯಕ್ಕೆ ಭರ್ಜರಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಆಯೋಜಿಸಲಾಗಿತ್ತು. ಇದೇ ವೇಳೆ ಮಾತನಾಡಿದ ರಾಜಕೀಯ ನಾಯಕರು, ಸಮಾಜದ ಪರಿಶಿಷ್ಟ ಸಮಾಜದ ಬಲಗೈ ಜನಾಂಗದ ಅಭಿವೃದ್ಧಿಗೆ ಬದ್ಧರಾಗಿರುವುದಾಗಿ ತಿಳಿಸಿದ್ರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ರಾಜ್ಯ ಸಚಿವ ಸಂಪುಟ ಪುನರ್ ರಚನೆ ವಿಚಾರವಾಗಿ ಕೋಲಾರದಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ನೀಡಿದ್ದು, ಯಾರು ಸಚಿವರಾದರೂ ನನಗೆ ಖುಷಿ ಅಂತ ಎಂದಿದ್ದಾರೆ.
ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಹೇಳಿಕೆ ನೀಡಿದ್ದು, ನಮ್ಮ ಈಗಿನ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡೋ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಬೇರೆಯವರಂತೆ ನಾನು ತಾಳ್ಮೆ ಕಳೆದುಕೊಂಡು ಮಾತನಾಡಲ್ಲ. ಡಿಕೆ ಶಿವಕುಮಾರ್ ಸಿಎಂ ಮಾಡುವ ವಿಚಾರಕ್ಕೆ ಕೆಲ ಒಕ್ಕಲಿಗ ಶಾಸಕರ ನಿಯೋಗ ವಿಚಾರ ನಾವು ದೆಹಲಿಗೆ ಹೋಗುತ್ತೇವೆ ಎಂದು ಕೆಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ನಾನು ದೆಹಲಿಗೆ ಹೋಗುತ್ತೇನೆಂದು ಎಲ್ಲೂ ಹೇಳಿಲ್ಲ. ಪಕ್ಷದ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ನಮ್ಮ ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಕೋಲಾರ ಜಿಲ್ಲೆಗೆ ಸಹಕಾರ ಸಿಗ್ತಾ ಇದೆ. ಜಿಲ್ಲಾ ಮಂತ್ರಿಗಳ ಬಗ್ಗೆ ಟೀಕೆ ಮಾಡೋಂಥದ್ದು ಏನೂ ಇಲ್ಲ. ಜಿಲ್ಲಾ ಮಂತ್ರಿಗಳು ಆ ರೀತಿ ಕೆಲಸ ಮಾಡದೇ ಇದ್ದಿದ್ರೆ ನಾವೆಲ್ಲರೂ ಕೂಡ ಜಿಲ್ಲಾ ಮಂತ್ರಿ ವಿರೋಧ ಮಾಡ್ತಾ ಇದ್ವಿ. ಇವತ್ತು ಎಲ್ಲಾ ಶಾಸಕರುಗಳಿಗೂ ಯಾವುದೇ ಸಂದರ್ಭದಲ್ಲಿ ಸಿಕ್ಕೋದ್ ಜೊತೆಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಷಯ ಏನೇ ಇದ್ರೂ ಕೂಡ ಸರ್ಕಾರದ ಮುಂದೆ ಕರ್ಕೊಂಡು ಹೋಗ್ತಾರೆ. ಸರ್ಕಾರದ ಮುಂದೆ ಅದು ತರುವಂತ ಕೆಲಸ ಮಾಡ್ತಾರೆ. ಇವತ್ತು ನಾವು ಕೋಲಾರ ಜಿಲ್ಲೆಗೆ ನಾವು ಒಂದು ಮೆಡಿಕಲ್ ಕಾಲೇಜ್ ಕೇಳಿದೀವಿ. ಅದನ್ನ ಜಿಲ್ಲಾ ಮಂತ್ರಿಗಳು ಸಹಕಾರದಿಂದ ಮುಖ್ಯಮಂತ್ರಿಗಳ ಮುಂದೆ ಇದೇ ಬಜೆಟ್ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಸ್ತಾವನೆ ಕೂಡ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮಾಡಿಸಿದ್ವಿ. ದೇವನಹಳ್ಳಿ ಸಮೀಪದ ಜಂಗಮಕೋಟೆ ಹೋಬಳಿಯ ನಡುಪಿನಾಯಕನಹಳ್ಳಿಯ ಕಪಿಲಮ್ಮ ಸಂಯುಕ್ತ ಪದವಿ ಕಾಲೇಜಿನಲ್ಲಿ ಸನ್ಮಾನ ಸಮಾರಂಭ ನಡೆಯಿತು. ಜಂಗಮಕೋಟೆ ಹೋಬಳಿಯ ನಡಿಪಿನಾಯಕನಹಳ್ಳಿ ಶ್ರೀ ಲೋಕಮಾತಾ ಎಜುಕೇಷನ್ ಟ್ರಸ್ಟ್ನ ಕಪಿಲಮ್ಮ ಸಂಯುಕ್ತ ಪದವಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಜನವರಿಯಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯ JEE ಮೈನ್ಸ್ನಲ್ಲಿ ಜಿಲ್ಲೆಗೆ ಟಾಪರ್ಗಳಾದ ಪ್ರಜ್ವಲ್, ಮೋಹನ್, ಸಹನಾ, ಚಂದನ ಅವರನ್ನ ಉತ್ತಮ ಫಲಿತಾಂಶ ಪಡೆದಿದ್ದರಿಂದ ಕಾಲೇಜು ಆಡಳಿತ ಮಂಡಳಿ ಆತ್ಮೀಯವಾಗಿ ಸನ್ಮಾನಿಸಿದ್ರು. ನೀಟ್ ಮತ್ತು JEE ತರಬೇತುದಾರ ಡಾಕ್ಟರ್ ವೆಂಕಟೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಛಲ, ಬದ್ಧತೆ, ನಂಬಿಕೆ, ಪರಿಶ್ರಮ ಇಟ್ಟು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಾರೆ. ಆದರೆ ನಗರ ಪ್ರದೇಶದ ಮಕ್ಕಳು ಹಲವು ರೀತಿಯ ಕೋಚಿಂಗ್ಗಳಿಗೆ ಹೋಗಿ ವಿಚಲಿತರಾಗುತ್ತಾರೆ. ಇತ್ತೀಚೆಗೆ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಎಲ್ಲದರಲ್ಲೂ ಮುಂಚೂಣಿಯಲ್ಲಿರುತ್ತಾರೆ. ನಾವು ಹಳ್ಳಿಯಿಂದ ಬಂದಿದ್ದೇವೆ ಎಂಬ ಕೀಳರಿಮೆಯನ್ನ ಬಿಟ್ಟು ನಾನು ಬೇರೊಬ್ಬರಿಗೆ ಮಾದರಿಯಾಗಬೇಕು ಎನ್ನುವ ಮನಸ್ಥಿತಿ ಇಟ್ಟುಕೊಳ್ಳಬೇಕು ಎಂದರು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ರೂರಲ್ ಸ್ಟೂಡೆಂಟ್ಸ್ಗೆ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಕಂಪೇರ್ ಟು ಬ್ಯಾಂಗ್ಳೂರು ಸ್ಟೂಡೆಂಟ್ಸ್, ರೂರಲ್ ಸ್ಟೂಡೆಂಟ್ಸು ಎಕ್ಸೆಲ್ ಅಂತ ಹೇಳ್ತಾನೆ ಇರ್ತೀನಿ. ಅದನ್ನು ಈ ಕಾಲೇಜಿನ ಸ್ಟೂಡೆಂಟ್ಸು ತುಂಬ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋರು ಇವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಲೈಕ್ 95 and 96 ಇನ್ JEE ಮೀನ್ಸ್ ಹಿಯರ್. ಬಟ್ ನೋಡ್ರಿ, ನನ್ನ ನಂಬಿಕೆನ ಅವರು ಪ್ರೂವ್ ಮಾಡಿದ್ದಾರೆ ಸ್ಟೂಡೆಂಟ್ಸು. ಅದಕ್ಕೆ ನಾನು ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳು ಮತ್ತು ಸ್ಟೂಡೆಂಟ್ಸ್ಗೆ ತುಂಬ ಕಂಗ್ರ್ಯಾಟ್ಸ್ ಹೇಳ್ತೀನಿ. ನಾನು ಇದೇ ರೀತಿ ಮುಂದಕ್ಕೆ JEE ಅಡ್ವಾನ್ಸ್ಡಲ್ಲಿನೂ ಇದೇ ಪರ್ಸೆಂಟೇಜು ಇದಕ್ಕಿಂತ ಹೆಚ್ಚಾಗಿ ಪರ್ಸೆಂಟೇಜ್ ತೊಗೊಂಡು ಮುಂದಕ್ಕೆ ಹೋಗಿ IITC ಎಂಟ್ರ್ ಆಗಲಿ ಅಂತ ಶುಭ ಹಾರೈಸ್ತೀನಿ. ಬುಕ್ಸಲ್ಲಿ ಕ್ಲಿಯರ್ ಮಾಡಬೇಕು ಅಂತಂದರೆ ನಾರ್ಮಲಾಗಿ ಹುಡುಗರು ಎಲ್ಲ ಬುಕ್ಸು ರೆಫರ್ ಮಾಡ್ತಾ ಇರ್ತಾರೆ. ಸುಮಾರು ಬುಕ್ಸ್ ಎಲ್ಲ ರೆಫರ್ ಮಾಡ್ತಾರೆ. ನನ್ನ ಪ್ರಕಾರ ಎಲ್ಲ ಬುಕ್ಸು ರೆಫರ್ ಮಾಡೋ ನೆಸಿಟಿ ಇಲ್ಲ. ಟೀಚರ್ಸ್ ಹೇಳಿರೋದು ಕರೆಕ್ಟಾಗಿ ಕೇಳಿ ಇನ್ನೊಂದೆರಡು ಬುಕ್ಕು ಓದ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿನೂ ಹುಡುಗರು ಮಾಡಿರೋದು ಅದೇ ಕೆಲಸನೇ. ಅದ್ರ ಜೊತೆಗೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಎಲ್ಲ ಇವರು ಥ್ರೂ ಔಟ್ ಇಯರ್ ವರ್ಕ್ ಮಾಡಿದ್ದಾರೆ. ಥ್ರೂ ಔಟ್ ಇಯರನ್ನು ಎವ್ರಿ ಡೇ ಟು ಡೇ ಬೇಸಿಸಲ್ಲಿ ವರ್ಕ್ ಮಾಡಿದ್ದಾರೆ. ಆ ರೀತಿ ವರ್ಕ್ ಮಾಡಿದ್ರೆ ರಿಸಲ್ಟ್ಸು ಖಂಡಿತ ಸಾಧ್ಯ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಸರ್? ಡಾಕ್ಟರ್ CN. ಸನ್ಮಾನ ಸ್ವೀಕರಿಸಿದ ಕಪಿಲಮ್ಮ ಕಾಲೇಜಿನ ವಿದ್ಯಾರ್ಥಿ ಮೋಹನ್ ಮಾತನಾಡಿ, ನನ್ನ ಈ ಪರಿಶ್ರಮಕ್ಕೆ ಕಾಲೇಜು ಆಡಳಿತ ಮಂಡಳಿ, ತರಬೇತಿ ನೀಡಿದ ಪ್ರಾಧ್ಯಾಪಕರು, ನನ್ನ ಪೋಷಕರಿಗೆ ಮೊದಲು ಧನ್ಯವಾದ ತಿಳಿಸುತ್ತೇನೆ. ನಾನು ಯಾವುದೇ ಸಮಯದಲ್ಲೂ ಸಮಯ ವ್ಯರ್ಥ ಮಾಡದೆ ರಾತ್ರಿ ಹಗಲು ಎನ್ನದೆ ಅಭ್ಯಾಸ ಮಾಡಿದ್ದೆ. ಕಪಿಲಮ್ಮ ಕಾಲೇಜಿನಲ್ಲಿ ಉತ್ತಮ ಕೋಚಿಂಗ್ ಇರುವುದು ಕೇಳಿದಾಗ ಇಲ್ಲಿ ಸೇರಿ ಉತ್ತಮ ಶೇಕಡಾವಾರು ತೆಗೆಯಲು ಅನುಕೂಲವಾಯಿತು ಎಂದು ತಮ್ಮ ಶ್ರಮದ ಮತ್ತು ಎಲ್ಲರ ಸಹಕಾರದ ಬಗ್ಗೆ ತಿಳಿಸಿದರು. ನನ್ನ ಹೆಸರು ಮೋಹನ್ ಅಂತೇಳಿ. ನಾನು ಇದೇ ಕಪಿಲಮ್ಮ ಕಾಲೇಜಿನಲ್ಲಿ ಓದ್ಕೊಂಡು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇದೆ ಹೈಸ್ಕೂಲಲ್ಲಿ ಓದಿದ್ದು. ನನಗೆ ಇವಾಗ JEE ಮೇನ್ಸಲ್ಲಿ 95.9% ಬಂದಿದೆ. ಈ ಪರ್ಸೆಂಟೇಜ್ ಬರೋದಕ್ಕೆ ಮುಖ್ಯವಾಗಿ ನಮಗೆ CET ಲೆಕ್ಚರರ್ಸು ಬೆಂಗಳೂರಿಂದ ಬಂದು ನಮಗೆ ವೆಂಕಟೇಶ್ ಸರ್ ಆಗಿರ್ಬೋದು, ಅದೇ ರೀತಿ ಕೆಮಿಸ್ಟ್ರಿ ಸರು, ಆಮೇಲೆ ಮ್ಯಾಥ್ಸ್ RK ಸರು, ಆಮೇಲೆ ಬಯಾಲಜಿ ಅವರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬೋರ್ಡ್ಸ್ಗೆ ಅಷ್ಟೇ, ಬೋರ್ಡ್ಸ್ ಅವರು ಬೇಸಿಕ್ ಹಾಕ್ಕೊಟ್ರೇ ಆಮೇಲೆ JEEಗೆ ಹೆಲ್ಪ್ ಆಗೋದು, CET ಮಾಡೋಕ್ಕಾಗೋದು. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಮ್ಯಾಥ್ಸ್ ಮ್ಯಾಮು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಫಸ್ಟ್ ಇಯರ್ಲಿಂದ ಸ್ಟಾರ್ಟ್ ಮಾಡಿದಾಗ ಏನೂ ಬರ್ತಾ ಇರಲಿಲ್ಲ. ಅದೇ ಮ್ಯಾಥ್ಸ್ ಸ್ವಲ್ಪ ಒಂದು 2 months ಮ್ಯಾಥ್ಸ್ ವರ್ಕ್ ಮಾಡಿದೆ. ಅದಾದಮೇಲೆ ಮೈನಾಗಿ JEE ಮೈನ್ಸ್ಗೆ ಅಡ್ವಾನ್ಸ್ಗೆ ಮ್ಯಾಥ್ಸ್ ತುಂಬ ಬರಬೇಕಾಗುತ್ತೆ. ಅದರಿಂದ ಅದಾದಮೇಲೆ ಡೈಲಿ ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಮಾಡಿದೆ. ಯಾವುದೇ ಹಬ್ಬಕ್ಕೂ ಸಹ ಏನು ಬ್ರೇಕ್ ತಗೊಳ್ದಿರ ಡೈಲಿ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಹೋದೆ. ಇನ್ನು ಈ ಸಂದರ್ಭದಲ್ಲಿ ನೀಟ್ ರಸಾಯನಶಾಸ್ತ್ರದ ಪ್ರಾಧ್ಯಾಪಕ ಆನಂದ್, ಕಾಲೇಜು ಪ್ರಾಂಶುಪಾಲರಾದ ಸುದರ್ಶನ್, ಪ್ರಾಧ್ಯಾಪಕರಾದ ಪ್ರತಿಭಾ, ರಮ್ಯಾ,
ಸಂಸ್ಥಾಪಕ ಅಧ್ಯಕ್ಷ ಕೃಷ್ಣಮೂರ್ತಿ, ಕಾಲೇಜಿನ ಸಿಬ್ಬಂದಿ ವರ್ಗ ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. 9 ವಿವಿ ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಚಾಮರಾಜನಗರ ವಿಶ್ವವಿದ್ಯಾಲಯ ಉಳಿಸಿ ಎಂದು ಚಾಮರಾಜನಗರದಲ್ಲಿ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ನಗರದ ಭುವನೇಶ್ವರಿ ವೃತ್ತದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದ ಅವರು ಚಾಮರಾಜನಗರದ ವಿವಿ ಉಳಿಸಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಗಡಿ ಜಿಲ್ಲೆ ಹಾಗೂ ಹಿಂದುಳಿದ ಜಿಲ್ಲೆಯಲ್ಲಿ ವಿವಿ ಇರಬೇಕು. ಚಾಮರಾಜನಗರ ವಿಶ್ವವಿದ್ಯಾಲಯ ಉಳಿಸಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಇದೊಂದು ಗಡಿ ಭಾಗ, ಇಲ್ಲಿ ಶಿಕ್ಷಣದ ಅವಶ್ಯಕತೆ ಬಹಳಷ್ಟಿದೆ ಮತ್ತು ಇದೊಂದು ಗ್ರಾಮೀಣ ಪ್ರದೇಶಗಳು ಹೆಚ್ಚಿಗೆ ಇರತಕ್ಕಂಥ ಪ್ರದೇಶ. ಇದು ಹಿಂದುಳಿದವರು, ದೀನದಲಿತರು ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭಾಗ ಪಡೆದಿದೆ. ಹಾಗಾಗಿ ಈ ವಿಶ್ವವಿದ್ಯಾಲಯ ಖಂಡಿತವಾಗಿ ಉಳಿಲೇಬೇಕು. ಇದಕ್ಕಾಗಿ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ನಾವು ಮುಂದಿನ ದಿನದಲ್ಲಿ ಸಮರವನ್ನೇ ಸಾರ್ತೀವಿ. ಈ ವಿಶ್ವವಿದ್ಯಾಲಯ ಖಂಡಿತವಾಗಿ ಉಳಿಲೇಬೇಕು. ರಾಜ್ಯ ಸರ್ಕಾರ ಈ ವಿಶ್ವವಿದ್ಯಾಲಯನ ಜೊತೆಗೆ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರಾಜ್ಯ ಸರ್ಕಾರದ ಕ್ರಮವನ್ನ ಖಂಡಿಸಿ ಮತ್ತು ಏನು ವಿಶ್ವವಿದ್ಯಾಲಯ ಮುಚ್ಚಬೇಕು ಅಂತ ಹೊರಟಿದರೆ ಆ ಒಂದು ವಿಚಾರವನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚಿತರಾಗ್ತಾರೆ. ಇವತ್ತು ಚಾಮರಾಜನಗರ ಜಿಲ್ಲೆಯ ಜನಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಚಾಮರಾಜನಗರ ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.